ಯಾರು ಸರ್ಕಾರ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಬಿಡಿ, ಯಾರು ಕೂಡ ಇದು ಮಾಡುವಂಥ ಪ್ರಶ್ನೆಯೇ ಇಲ್ಲ. ಇಷ್ಟೆಲ್ಲ ಪೊಲೀಸ್ ಇಲಾಖೆದವ್ರು ಸೇರಿ ಕೆಲಸ ಮಾಡ್ತಿದ್ದಾರೆ, ಮಾಜರ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಎಷ್ಟೋ ಜನ ಮತ್ತೆ ಇವತ್ತು ಅಡಿಷನಲ್ ಮಂದಿ ಹಿಡ್ಕೊಂಬಂದಾರ. ಇನ್ನು ಇಲ್ಲಿ ರಕ್ಷಣೆ ಎಲ್ಲಿ ಪ್ರಶ್ನೆ ಬರ್ತದೆ ಇಲ್ಲಿ? ಅಥವಾ ಭಾಳ ಅಂಥದ್ದು ಯಾವುದೂ ಇಲ್ಲ. ಮುಖ್ಯ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ, ಅಂತ ಯಾವುದು ಕೂಡ ಇದಾಗಲ್ಲ. ಥ್ಯಾಂಕ್ ಯು. ಸುಮ್ಮನೆ ಆತನ ಅವ್ರು ಮುಖ್ಯಮಂತ್ರಿ ಚರ್ಚೆ ಮಾಡ್ತಾರೆ ಅವ್ರ ಜೊತೆಗೆ. ನನಗೂ ಕೂಡ ಇವತ್ತು ಮಾತಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ಅವ್ರೊಂದು 2-3 ಕೆಲಸ ಅವ್ರದ್ದು ನಾವು ಮತಕ್ಷೇತ್ರದಲ್ಲಿ ಕೆಲವೊಂದು ಇದನ್ನು ಹೇಳಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಸೆಸ್ನಲ್ಲಿ ಅವ್ರು ಓಡಿಸೋದು ಅಂತ ಹೇಳಿದ್ದಾರೆ. ಇನ್ನೊಂದು ಅಲ್ಲಿ ಅಧಿಕಾರಿಗಳು ಸ್ವಲ್ಪ ಹಿಂದೆ ಯಾರ್ಯಾರು ಕೆಲವೊಂದು ಅಧಿಕಾರಿಗಳನ್ನ ಸ್ವಲ್ಪ ಇದು ಮಾಡಿಸ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಹೇಳ್ಸುವಂತ ಸರ್ಕಾರದಲ್ಲಿ ಕೂಡ ದುಡ್ಡಿಲ್ಲ ಅಂತ ಯಾವುದೂ ಇಲ್ಲ. ಯಾರು ಚರ್ಚೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಅವ್ರದ್ದೇನು ಗ್ರೀವೆನ್ಸಸ್ ಏನಿದೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಹಣದ ಕೊರತೆ ಯಾವುದು ಹಣದ ಕೊರತೆ ಇಲ್ಲ. ನಾವು ನಮ್ಮ ಗ್ಯಾರಂಟೀಸನ್ನು ಕೊಟ್ಟಿದ್ದೀವಿ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದು ಕೂಡ ಹಣದ ಕೊರತೆ ಇಲ್ಲ. ಗ್ಯಾರಂಟಿಗಳು ಕೊಟ್ಟಿದ್ದಕ್ಕೆ ಈಗ ಅಂದರೆ ಅವರು ಶಾಸಕರೇ ಹೇಳಿದ್ದಾರೆ ಈ ರೀತಿ ನಮಗೆ ಅನುದಾನ ಕೊಡು, ಗ್ಯಾರಂಟಿ ಅಂತ ಹೇಳಿದಾರ. ಸುಮ್ಮನೆ ಅದನ್ನು ನೀವು ಹೇಳ್ತಾ ಇದ್ದೀರಿ ಸುಮ್ಮನೆ. ಹಣ ಇವತ್ತು ಸಹ ಇದೆ, ನಮ್ಮ ಹತ್ರ ಹಣದ ಕೊರತೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ತಜ್ಞರವರು. ಗ್ಯಾರಂಟಿಗಳು ಮುಂದುವರಿತವೆ. ಅಂದರೆ ಕೆಲವೊಬ್ಬರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದು ಗ್ಯಾರಂಟಿ ಪರಿಣಾಮ ರಾಜಕೀಯವಾಗಿ ಅದನ್ನು ನಮ್ಮ ಪಕ್ಷ ರಾಜಕೀಯವಾಗಿ ಇದರಿಂದ ಗ್ಯಾರಂಟಿ ಕೊಡೋದ್ರಿಂದ ನಮಗೇನಾದ್ರು ಇದು ಆಯಿತಾ ಆಗಿಲ್ಲ ಅನ್ನೋದು ಪಕ್ಷದ ಇದರಲ್ಲಿ ಚರ್ಚೆ ಮಾಡ್ತೀವಿ. ಕೆಲವು ಕಡೆ ಆಗಿರ್ಬೋದು. ಹೈದರಾಬಾದ್ ಕರ್ನಾಟಕ ಹೇಳ್ತಾರೆ ಅದು ಗ್ಯಾರಂಟಿ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೈದರಾಬಾದ್ ಕರ್ನಾಟಕ 5 ಸೀಟ್ ಗೆದ್ದಿದ್ದೀವಿ. ಕೆಲವು ಕಡೆ ಸೋತಲ್ಲಿ ಇವತ್ತು ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಡಿ ಸಾಮಾನ್ಯ ಪಕ್ಷದ ಇದರಲ್ಲಿ ಚರ್ಚೆ ಮಾಡ್ತೀವಿ. ಮುಂದುವರಿತಾವೆ ನಿಶ್ಚಿತವಾಗಿಯೂ ಕೂಡ ಗ್ಯಾರಂಟಿಗಳು ಮುಂದುವರಿತಾವೆ. ಥ್ಯಾಂಕ್ ಯು ಸರ್.